ನನ್ನ ದಾರೆಂದು ತಿಳಿದಿರುವಿ. ಆತನು ಮಹಾಮಹಿಮನು. ಅವರ ದೇವತರು. ಹೇಗೆ ಹೇಳಬೇಕಂತ ದೇವತರ ಕೊಡಿ ಯುದ್ಧಕ್ಕೆ ಹೋಗಬೇಡ. ಅವರು ರಾಕ್ಷಸರಲ್ಲ, ದೇವತರು. ನಾವು ರಾಕ್ಷಸ ಅದಕ್ಕೆ ಹೇಳುತ್ತಿರುವುದು. ಅದಕ್ಕೆ ಏನೆಂದು ಹೋಗಬೇಡವೆಂದು. ಸತಿಯರ ಮಾತನ್ನು ಧಿಕ್ಕಾರ ಮಾಡಬಾರದು, ನಿಲ್ಲಬೇಕು. ಸರಿಯಲ್ಲ. ಏಕಕ್ಕೆ ಕೋಪ. ಆ ವಿಠಲನ ಮಾತು ಗೆಲ್ಲಬೇಕೆಂದು ಮುಲ್ಲಾಸಿಕೊಳ್ಳುವುದು ಕೋಪಗೊಂಡು ಹೋಗುತ್ತಿರುವೆಯಾ? ಸರಿಯಲ್ಲ. ಪಾತ್ರ ಓ ನಲ್ಲನ ಸವಿ ಮಾತುಂಡ ನಾ ಹೇಳುವ ಮಾತನ್ನು ಕೇಳ ತಿಳಿಯನೇ. ವಿಷ್ಣುನನ್ನು ದಾರೆಂದು ತಿಳಿದಿರುವೆ. ಆತನು ಮಹಾಮಹಿಮನು. ವಿಷ್ಣುನ ಬಳಿ ಯುದ್ಧಕ್ಕೆ ಹೋಗಬೇಡ. ವಿಷ್ಣುನ ಸತಿಯಾದ ಲಕ್ಷ್ಮಿಯನ್ನು ಸರ್ವತಾ ಎಳತರಬೇಡ. ಅದಕ್ಕೆ ಹೋಗಬಾರದು. ಸರಿಯಲ್ಲ ಕಾಂತ, ಮಹಾಗುಣವಂತ. ಕಾಂತೆ ಏನೆಲ್ಲ ಮಾತಿನ ಬರೀ ಸುಂದರೇ ಬಡರ ಮುಕ್ಕೋಣ ದೇವತೆಗಳು ಅಡ್ಡ ಬಂದರೆ ಹಿಟ್ಟಲದಲ್ಲ ಅವನಂತೆಲ್ಲ ಬರೆದ ಆ ಬಿಟ್ಟು ನಮ್ಮ ವದ ಮಡಗಿದೆ ಎಲ್ಲ ದಾಖಲೆ ವಿಕ್ರಮನವಂತ ಆ ಕುಲಮಯವಿನ ಎಲ್ಮಿಯನಾಗಿ ಕಾಂತ ರೂಪದಳ ಅತಿ ರೂಪವತಿಯಾದ ಲಕ್ಷ್ಮಿಯನ್ನು ಎಳೆದು ತಂದು ನಮ್ಮ ಅಣ್ಣೆಯನ್ನು ವಶ ಮಾಡಿಸಿ ಇಂದಿಗೆ ಆ ನೀಲ ಮೇಘನ ಸಾಮಾನ್ಯ ಸಂಪರ್ಕವನ್ನು ನಾವು ಮಾಡಿಸಿ ಬರಲು ಹೋಗುವ ಕಾಂತೆ ನಿನಗೆ ತಕ್ಕಬೇಕು ಎಂದು ಪರಿಗಣಿಸಿದ್ದೆ. ಕಾಂತ, ಈ ಹಠವು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ಈ ಪಂಥವು ನಿಲ್ಲಿಸು. ಎಷ್ಟು ಮಾತ್ರಗಳೆಲ್ಲ ಸೋದಲ್ಲ ದೇವತರನ್ನು ಗೆಲ್ಲಲು ಸಾಧ್ಯವೇ? ಕಾಂತ, ಅಂತೆ ಹೇಳುವೆನು ಕೇಳು. ಅದೇನು ಸಂತಾನವಾಗಿ ಹೇಳು.